ಬಹಳ ದುಃಖದ ಸಂಗತಿ, ಬಹಳ ದುಃಖದ ಸಂಗತಿ. ಯಾಕೆ ಅಂತಂದ್ರೆ ರಾಜ್ಕುಮಾರ್ ಅವರಾಗಲಿ, ಬಿ ಸರೋಜಾದೇವಿಯವರು, ಲೀಲಾವತಿಯವರು, ಜಯಂತಿಯವರು ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು. ಇವರು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ. ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ, ಅವರು ಸಾಕಿದ್ದು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ. ಅದನ್ನು ನಾವು ಮರೆಯೋದಕ್ಕಾಗಲ್ಲ. ಸರೋಜಾದೇವಿಯವ್ರ ಜೊತೆ ಭಾಗ್ಯವಂತರು ಚಿತ್ರದಲ್ಲಿ ಪಾತ್ರ ಮಾಡಿದ್ವಿ. ಆಮೇಲೆ ಕಥಾ ಸಂಗಮದಲ್ಲಿ ಸಹಿತ ಪಾತ್ರ ಮಾಡಿದ್ವಿ. ಅದರಲ್ಲಿ ನನ್ನ ಪಾತ್ರ ನೋಡಿ ಸರೋಜಾದೇವರು, ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ಅಂತ. ನಾನಂದೆ ನಾನು ಮಾಡಿಸಿದಲ್ಲ, ಪುಟ್ಟಣ್ಣವ್ರು ಮಾಡಿಸಿದ್ದಾರೆ. ಆದರೂ ಸಹಿತ ನಿಮ್ಮ ಒಂದು ಪ್ರತಿಭೆ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ನಾನು ಕಂಡಾಗಲೆಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಾಯಿದ್ರು. ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತುಕೊಂಡು ಆ ಸಮಸ್ಯೆ ಬಗೆಹರೋದಕ್ಕೆ ಅವರು ಸಹಕಾರ ಕೊಡ್ತಾಯಿದ್ರು. ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪಂಚಭಾಷಾತಾರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅಭಿನಯಿಸಿ ಅವರ ಕೊಡುಗೆ ಕೊಟ್ಟಿದ್ದಾರೆ. ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವರು ಅಂದರೆ, ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸಹಿತ ನಾನೇನೂ ಇಲ್ಲ, ನಾನೇನೋ ಚಿಕ್ಕವಳು ಅಂತ ಆ ಭಾವನೆ ಇತ್ತು ಅವ್ರಿಗೆ. ಎಲ್ಲೇ ಕಡಲಿ, ಯಾರೇ ಆಗಲಿ, ನಾನಷ್ಟೇ ಅಲ್ಲ, ಯಾರೇ ಆಗಲಿ ಬಂದರೂ ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗುತ್ತಾ ಸಂತೋಷ ಮಾತಾಡೋರು. ಅಂದರೆ ಅವರು ಯಾವಾಗಲೂ ಅಷ್ಟೇ, ಸಭೆ ಸಮಾರಂಭಗಳಾಗಲಿ, ನಮ್ಮ ಚಲನಚಿತ್ರದ ಕಾರ್ಯಕ್ರಮಗಳು ಯಾವುದೇ ಆಗಲಿ ಬಂದ ಸಹಿತ ನಗುಮುಖದಿಂದ ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ಈಗ ಆ ನಗು ಮಾಯವಾಗಿದೆ. ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರರಂಗಕ್ಕೆ, ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು. ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಮೊದಲನೇ ಚಿತ್ರ ಮಹಾನ್ ಕವಿ ಕಾಳಿದಾಸ ಚಿತ್ರ ಬಿಡುಗಡೆ ನಾವು ಗದಗದಲ್ಲಿದ್ದೆ 1955ರಲ್ಲಿ. ಆ ಚಿತ್ರ ನೋಡಿದ್ರೆ ನಮ್ಮಂದ್ರೆ ಬಹಳ ಹೆಮ್ಮೆ ಅನಿಸ್ತು. ಹೀಗೆ ಅವರು ಒಂದೇ ಎರಡೇ ಚಿತ್ರಗಳಲ್ಲಿ, ಸಾಕಷ್ಟು ಚಿತ್ರಗಳಲ್ಲಿ ಎಲ್ಲ ಭಾಷೆಗಳು ಮಾಡಿದ್ದಾರೆ. ಭಗವಂತ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಕೊಡಲಿ. ನೋಡಿ, ಅವರು ಏನೆಲ್ಲ ಸಹಾಯ ಮಾಡಿದರು ಅನ್ನೋದ್ರ ಬಗ್ಗೆಯೂ ಸಾಧು ಕೋಕಿಲ ಮಾತಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಾಕಷ್ಟು ಕೆಲಸ ಮಾಡಿದರು. ಸಂಗೀತಗಾರರಿಗೆ ಸಹಾಯ ಬೇಕಾ ಅಂತ ಹೇಳಿ ಕೇಳಿದರು. 2 ಲಕ್ಷ ಹಣ ಕೊಟ್ಟಿದ್ರು, ಯಾರಿಗೂ ಹೇಳಿರಲಿಲ್ಲ. ಯಾರಿಗೂ ತೊಂದರೆ ಕೊಡದೆ ದೇವರ ಪಾದವನ್ನು ಸೇರಿದ್ದಾರೆ. ಸಾಧು ಕೋಕಿಲ ಅವರು ಮಾತನಾಡಿರೋದಿದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಮೃದು ಹೃದಯದವರು, ಸಾಕಷ್ಟು ಜನರಿಗೆ ಸಹಾಯ ಮಾಡಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅನ್ನೋ ನಿಟ್ಟಿನಲ್ಲಿ ನಟ ಸಾಧು ಕೋಕಿಲ ಸಂತಾಪವನ್ನು ಸೂಚಿಸಿದ್ದಾರೆ. ಗಾಢ ಸಾಧನೆ